ಹಲೋ ಸ್ನೇಹಿತರೆ, ನಮಸ್ತೆ. ಇವತ್ತು ನಾವು ಹೊರಟಿದ್ದೀವಿ ದೊಡ್ಡಗದ್ವಳ್ಳಿಯ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ. ನಾವು ಟ್ರಾವೆಲಿಂಗ್ ಶುರು ಮಾಡಿದ ತಕ್ಷಣ ನನ್ನ ಮಗಳು, ನಾನು, ನನ್ನ ಹೆಂಡತಿ 3 ಜನ ಹೊರಟ್ವಿ. ದೇವಸ್ಥಾನದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅಲ್ಲಿಂದ ಹೊರಡಬೇಕಾದ್ರೆ ಸ್ವಲ್ಪ ದಾರಿ ಮಿಸ್ ಆಯಿತು. ಆ ಊರಿಗೆ ಹೋದರೆ ಆ ಊರು ಪೂರ್ತಿ ಡೆಡ್ ಎಂಡ್ ಇತ್ತು. ಡೆಡ್ ಎಂಡ್ ವಾಪಸ್ ಬಂದು ಮತ್ತು ನಾವು ಗೂಗಲ್ ಮ್ಯಾಪ್ ಹಾಕ್ಕೊಂಡಿದ್ವಿ, ಅದರಿಂದ ಪ್ರಾಬ್ಲಮ್ ಆಗಿತ್ತು, ಏನೋ ಗೊತ್ತಿಲ್ಲ ಒಟ್ಟು ನಮ್ಗೆ ಸರಿಯಾಗಿ. ಆಮೇಲೆ ಒಬ್ಬರು ದಾರಿ ಹೇಳಿದರು, ಅಲ್ಲಿಂದ ಹೊರಟಾಗೆ ನಮಗೆ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಸೊ ಆಂಜನೇಯನ ದೇವಸ್ಥಾನ ಸಿಕ್ತು, ಪಂಚಮುಖಿ ಅಂತ. ಅದು ಕೂಡ ಕ್ಲೋಸ್ ಆಗಿತ್ತು. ಅಲ್ಲಿಂದ ಸೀದಾ ಹೊರಟ್ವಿ. ಒಂದು ಸ್ವಲ್ಪ ರೋಡ್ ಚೆನ್ನಾಗಿರಲಿಲ್ಲ, ಗುಂಡಿ ಇತ್ತು, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಹೊರಟ್ವಿ. ಅಷ್ಟೊತ್ತಿಗೆ ನನ್ನ ಮಗಳು ಆಲ್ರೆಡಿ ಮಲಗಿದ್ಲು 1 ಗಂಟೆ, ಹಾಗಾಗಿ ಮುಂದೆ ಹೊರಡ್ತಾ ಇದ್ವಿ. ನೆಕ್ಸ್ಟು ಇನ್ನೊಂದು 1 ಕಿಲೋಮೀಟ್ರ್ ಹತ್ರದಲ್ಲಿತ್ತು. ಅಷ್ಟೊತ್ತಿಗೆ ಬಂದ್ವಿ. ರೀಚ್ ಆದವಾಗ ಮಧ್ಯಾಹ್ನ 1:30 ಆಗಿತ್ತು. ಸೊ ಇನ್ನೇನಲ್ಲಿ ಗಾಡಿ ಪಾರ್ಕಿಂಗ್ ಹುಡುಕ್ತಾ ಇದ್ದೆ. ಪಾರ್ಕಿಂಗ್ ಸಿಕ್ತು ಹೇಗೋ, ರಶ್ ಏನಿರಲಿಲ್ಲ ದೇವಸ್ಥಾನ. ಅದರೊಳಗಡೆ ನಾನು ಫಸ್ಟ್ ಟೈಮ್ ಬರ್ತಿರೋದ್ರಿಂದ ನಮ್ಮ 3 ಜನ ಹೊರಟ್ವಿ. ಅಲ್ಲಿ ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಇವತ್ತು ಹುಣ್ಣಿಮೆ. ಸೊ ಅದಕ್ಕೋಸ್ಕರ ಅಲ್ಲಿ ಅನ್ನದಾನ ಮತ್ತು ಪೂಜೆ ಚೆನ್ನಾಗಿ ಇಟ್ಕೊಂಡಿದ್ರು. ಸೊ ಒಳಗಡೆ ಹೋದ್ವಿ, ದರ್ಶನ ಎಲ್ಲ ಮಾಡಿದ್ವಿ. ಇಲ್ಲಿನ ದೇವಸ್ಥಾನ ಒಂಥರ ತುಂಬ ಶಾಂತವಾಗಿದೆ. ಒಂದ್ಸರಿ ಎಲ್ಲರೂ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಸನಿಂದ ಏನೊಂದು 20 ಕಿಲೋಮೀಟ್ರ್ ಆಗ್ಬೋದು. ಆಮೇಲೆ ನಾನು ಡಿಸ್ಕ್ರಿಪ್ಷನ್ನು ನಾನು ಲೊಕೇಶನ್ ಹಾಕಿದ್ದೀನಿ, ನೀವು ಚೆಕ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ದೇವಸ್ಥಾನದ ಒಳಗಡೆ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂತಿ ಚೆನ್ನಾಗಿರುತ್ತೆ. ಹಾಗೆ ಹೊರಗಡೆ ನೋಡಿದ್ರೆ ಒಂದು ದೊಡ್ಡ ಕೆರೆ ಇತ್ತು ದೇವಸ್ಥಾನದ ಹೊರಗಡೆಯಿಂದ ನೋಡಿದರೆ. ಬಟ್ ಅಲ್ಲಿ ಗೇಟ್ ಲಾಕ್ ಮಾಡಿದರು. ಸೊ ಅಲ್ಲಿಂದನೇ ನಾನು ಹಾಗೆ ವಿಡಿಯೋ ಮಾಡಿ ಅಲ್ಲಿಂದ ಹೊರಟೆ. ಆ್ಯಂಡ್ ನೆಕ್ಸ್ಟು ಅಲ್ಲೇ ಪ್ರಸಾದ ಕೊಟ್ಟರು, ಅದನ್ನೆಲ್ಲ ತಿಂದ್ಕೊಂಡು ಇನ್ನೇನು ನಾವು ಗಾಡಿ ಹತ್ರ ಬರಬೇಕು. ಆಮೇಲೆ ಅಲ್ಲಿ ಇನ್ನೊಂದು ಏನಿತ್ತು ಅಂದರೆ, ಅಲ್ಲಿ ಎಷ್ಟು ವರ್ಷ ಹಳೇದಿದ್ದು ಟೆಂಪಲ್ ಅನ್ನೋದು ಶಾಸನ ಕೂಡ ಇತ್ತಲ್ಲಿ. ಬಟ್ ಆ ಶಾಸನ ನಮ್ಗೆ ಓದಕ್ಕೆ ಬರೋಲ್ವಲ್ಲ, ಹಾಗಾಗಿ ಅದನ್ನು ಹಾಗೆ ನೋಡಿಕೊಂಡು ರೆಡಿ ಹೊರಡೋಣ ಅಂತ ನನ್ನ ಮಗಳನ್ನೂ ನನ್ನ ಹೆಂಡತಿನೂ ಕರ್ಕೊಂಡು. ಈ ನನ್ನ ಮಗಳು ಮಾಡ್ತಿರೋದು ಕಾಲಲ್ಲಿ ಅದು ಅಳಿಗುಳಿ ಮನೆ ಅಂತ ಕಲ್ಲಲ್ಲಿ ಕೆತ್ತಿರ್ತಾರೆ, ಅದನ್ನು ನೋಡಿಕೊಂಡು ಹೊರಟ್ವಿ ನಾವು. ಆ್ಯಂಡ್ ನೆಕ್ಸ್ಟು ನಮ್ಮ ಮುಂದಿನ ಪಯಣ. ಕೇಳಿದ್ದು ನನ್ನ ಮಗಳು, ಇವತ್ತು ಆಲ್ರೆಡಿ ಟಯರ್ಡ್ ಆಗಿದ್ದೀವಿ ಮಗಳೇ, ಹೊರಟ್ಬಿಡ ನಮ್ಮ ಮನೆಗೆ ಅಂದ್ಬಿಟ್ಟು ಅಲ್ಲಿಂದ ಪ್ರಸಾದನ ಇಸ್ಕೊಂಡು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಾಗ ಸ್ವಲ್ಪ ಮೋಡ ಕಟ್ಟಿತ್ತು. ಮೋಡ ಆಗಿರೋದ್ರಿಂದ ಮಳೆ ಜೋರು ಬಂದುಬಿಡುತ್ತೆ ಮಗಳೇ, ಬಾ ಮನೆಗೆ ಹೋಗಿ ರೀಚ್ ಆಗೋಣ ಬೇಗ ಅಂದ್ಬಿಟ್ಟು. ಇದು ನೋಡ್ಬೋದು ನೀವು, ಇದು ಎಷ್ಟು ವರ್ಷ ಹಳೇದು, ಪ್ಲಸ್ಸು ಇಲ್ಲಿಗೆ ಏನೇನು ಖರ್ಚಾಗಿದೆ ಮತ್ತು ರಿನೋವೇಟ್ ಮಾಡೋದಕ್ಕೆ ಅದೆಲ್ಲ ಇದರಲ್ಲೇ ಇದೆ. ಆ್ಯಂಡ್ ಇವನ್ ನಾನು ಡಿಸ್ಕ್ರಿಪ್ಷನ್ ಕೂಡ ಬರ್ದಿದ್ದೀನಿ. ಇನ್ನೊಂದ್ಸಲಿ ಹೋಗಿ ಬರ್ತೀನಿ ಅಪ್ಪ ಅಂತೇಳ್ಬಿಟ್ಟು ನನ್ನ ಮಗಳು ಒಬ್ಬಳೇ ಒಳಗಡೆ ಹೋಗಿ ಅಲ್ಲಿ ಅವಳಿಗೆ ತುಂಬ ಇಷ್ಟವಾಗಿದ್ದೇನು ಅಂದರೆ, ಹಳ್ಳಿಗುಳಿ ಮನೆ ಇದೆಯಲ್ಲ, ಅದು ಕಲ್ಲಲ್ಲಿ ಕೆತ್ತಿದ್ದಾರೆ. ಅಪ್ಪ ನೆಕ್ಸ್ಟ್ ಬರ್ಬೇಕಾದ್ರೆ ಅದಕ್ಕೆ ನಾವು ಕಾಳು ಬೇಳೆ ಎಲ್ಲ ತೊಗೊಂಬಂದು ಅದರಲ್ಲಿ ಒಂದು ಆಟ ಆಡ್ಬಿಟ್ಟು ಹೋಗೋಣ ಅಂತೇಳಿ. ನಂಗೆ ಆಡೋಕ್ಕೆ ಬರಲ್ಲ ಅದು, ಬಟ್ ನನ್ನ ವೈಫು ನನ್ನ ಮಗಳಿಗೆ ಆಡೋಕ್ಕೆ ಬರುತ್ತೆ. ಅವರು ಅದನ್ನು ನೋಡಿಕೊಂಡ್ರು. ಆಯಿತು, ನೆಕ್ಸ್ಟ್ ಬಂದಾಗ ಇದು ಮಾಡ್ಕೊಳ್ಳೋಣ ಅಂತ ಹೇಳಿದೆ ಅವಳಿಗೆ. ಹಾಗೆ ಮುಂದೆ ಹೋಗ್ತಾ ಅಲ್ಲಿ ಒಬ್ಬರು ತಾತ ಸಿಕ್ಕಿದ್ರು, ಅವ್ರಿಗೊಂದು ಬಾಯ್ ಮಾಡಿ ಅಲ್ಲಿಂದ ಹೊರಟ್ವಿ. ಆ್ಯಂಡ್ ನೆಕ್ಸ್ಟು ನನ್ನ ವೈಫ್ ಕೇಳಿದೆ, ನಾನು ಡ್ರೈವಿಂಗ್ ಮಾಡ್ತಿರೋದ್ರಿಂದ ನಾನು ವಿಡಿಯೋ ಮಾಡಲ್ಲ, ನೀನೇ ಮಾಡ್ಕೊ ಅಂತ ಅವಳಿಗೆ ಕೊಟ್ಟಿದ್ದೆ. ಸೊ ಅವಳು ಹಾಗೆ ದೊಡ್ಡಗದ್ವಳ್ಳಿ ಆ ಬೋರ್ಡು, ಅಲ್ಲಿಂದ ರೋಡು ಹೈವೇಗೆ ಬಂದ್ವಿ. ಹೈವೇ ಅಂದರೆ ಬೇಲೂರು ರೋಡ್ ಹೈವೇಗೆ ನಾವು ಕನೆಕ್ಟ್ ಆದ್ವಿ. ಅಲ್ಲಿಂದ ಸೀದಾ ಹೊರಟ್ವಿ. ಈ ಟರ್ನಿಂಗಲ್ಲಿ ತುಂಬ 2 ವೇ ಆಗಿರೋದ್ರಿಂದ ಸಿಂಗಲ್ ರೋಡ್ ಆ್ಯಕ್ಚುಲಿ. ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಮಗೆ ಕಾಣಿಸುತ್ತೆ ಸೀಗೆಗುಡ್ಡ ಕೂಡ ನೋಡಿದ್ರಿ, ಸೀಗೆಗುಡ್ಡ ಕಾಣುತ್ತೆ ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಹೊರಟ್ವಿ. ಇದೇ ಸೀಗೆಗುಡ್ಡ. ಆ್ಯಂಡ್ ನೆಕ್ಸ್ಟ್ ನಾವು ಹೊರಡ್ಬೇಕಾದ್ರೆ ಮಳೆ ಬರುತ್ತೆ ಅಂತ ಹೇಳಿದ್ದೆ, ತುಂಬ ಜೋರು ಮಳೆ ಬಂತು. ಮಾತ್ರ ಜೋರು ಅಂದರೆ ತುಂಬ ರೋಡೇ ಕಾಣ್ತಾ ಇರಲಿಲ್ಲ, ಅಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು. ಓಕೆ ಸ್ನೇಹಿತರೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.